ದೆಹಲಿಗೆ ಹೋಗಿ ಬಂದ ಬಳಿಕ ಸಿಎಂ ಆಗೋ ಕನಸು ಹೊರಹಾಕಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದವರು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅಂತಿದ್ದಾರೆ. ಇದರ ಮಧ್ಯೆ ಡಿಕೆ ಶಿವಕುಮಾರ್ ಹೊಸ ದಾಳ ಉರುಳಿಸಿದ್ದಾರೆ. ಏನದು ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್. ಸಿಎಂ ಆಗಬೇಕು, ಅದಕ್ಕೆ ಕಾಂಗ್ರೆಸ್ನಲ್ಲೇ ಇರುತ್ತೇನೆ. ಏಕಾಏಕಿ ಸತೀಶ್ ಜಾರಕಿಹೊಳಿ ವರಸೇನೆ ಛೇ. ಮೊನ್ನೆಯಷ್ಟೇ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದ ಸತೀಶ್ ಜಾರಕಿಹೊಳಿ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಾಹುಕಾರ್, ಇಲ್ಲೇ ಅಧ್ಯಕ್ಷ, ಇಲ್ಲೇ ಮುಖ್ಯಮಂತ್ರಿ ಆಗೋದಕ್ಕೆ ಕಾಯುತ್ತಿದ್ದೇನೆ ಅಂತ ಹೇಳಿದ್ರು. ಆ ಮೂಲಕ ಹೈಕಮಾಂಡ್ ಭೇಟಿಯಾಗಿ ಬರ್ತಾ ಇದ್ದಂತೆ ಮತ್ತೆ ಸಿಎಂ ಆಗುವ ಕೆಲಸನ್ನ ಬಿಚ್ಚಿಟ್ಟಿದ್ದಾರೆ. ಹೌದು, ಕುಮಾರಸ್ವಾಮಿ ಜೊತೆ ಮಾತಾಡಿದ್ದೇನೆ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದೀವಿ. ಸೊ ಹಿಂದೆ ಒಂದ್ಸಾರಿ ಸಿಕ್ಕಾಗ ನಿಮ್ಮ ಇಲಾಖೆಯಿಂದ ನಮಗೇನಾರ ಬೆಳಗಾಂಗೆ ಉತ್ತರ ಕರ್ನಾಟಕ ಕೊಡುವಂಗಿದ್ರೆ ನಮಗೂ ಕೂಡ ಸಹಾಯ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಒಂದ್ಸರಿ ಡೆಲ್ಲಿಗೆ ಬನ್ನಿ, ಅಲ್ಲೇ ಡೀಟೇಲ್ ಆಗಿ ಇರ್ತೈತೆ, ಚರ್ಚೆ ಮಾಡ್ತೀವಿ, ನಮ್ಮಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರು. ಮೊನ್ನೆ ಕೂಡ ಅದನ್ನೇ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀವಿ. ಈಗಾಗಲೇ ಕಾಂಗ್ರೆಸ್ನ ಗಾಡಿ ಫುಲ್ ಆಗಿದೆ. ಯಾವ್ದಕ್ಕೆ ನೀವು ಹೇಳ್ಬೇಕು, ಯಾವ್ದಕ್ಕೆ ಕೇಳ್ಬೇಕು? ಈಗ 140 ಮಂದಿ ನಮ್ಮದೇ ಇಷ್ಟು ಫುಲ್ ಇದೆ ಗಾಡಿ. ಇನ್ನು ಅವ್ರಿಗೆ ಕೊಡ್ತಾರೆ, ಯಾಕೆ ಕೊಡ್ತಾರೆ, ಏನು ಕೊಡ್ತಾರೆ? ಅವ್ರು 14 ಜನ ತೋದು ಹೆಂಗೆ ಏನು ಮಾಡಬೇಕು? ಅದು ಪ್ರಶ್ನೆ ಬರ್ತಲ್ಲ. ಕಾಂಗ್ರೆಸ್ಸಿನಲ್ಲೇ ಅಧ್ಯಕ್ಷನಾಗುವೆ, ಸಿಎಂ ಆಗುವೆ, ಅದು ಉದ್ಭವ ಆಗೋಲ್ಲ. ನಾವು ಕಾಂಗ್ರೆಸ್ನಲ್ಲೇ ನಮ್ಮ ಭವಿಷ್ಯ ಓವರ್ಲೋಡೆಡ್ ಇದ್ರೂ ಭವಿಷ್ಯ ಇಲ್ಲೇ ಇದೆ. ನಾವು ಅಧ್ಯಕ್ಷರು ಇಲ್ಲೇ ಆಗಬೇಕು, ಮುಖ್ಯಮಂತ್ರಿ ಇಲ್ಲೇ ಆಗಬೇಕು, ಅದು ಬೇರೆ ಪ್ರಶ್ನೆ ಬರೋದು. ಹಿಂಗಾಗಿ ಬೇರೆ ಅವ್ರ ಸಪೋರ್ಟ್ ಕೇಳೋದ ಇಲ್ಲೇ ವೇಟಿಂಗ್ನಾಗ ಲಿಸ್ಟ್ ಆಗದೀವಿ, ವೇಟಿಂಗ್ನಾಗ ಕಾಯ್ತಾ ಇದ್ವಿ. ಸತೀಶ್ ಜಾರಕಿಹೊಳಿ ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಂತೆಯೇ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ಕಾಂಗ್ರೆಸ್ ಪದಾಧಿಕಾರಿಗಳ ಸಭೆಯ ಬೆನ್ನಲ್ಲೇ ಖರ್ಗೆ ಜೊತೆ ಮಾತಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೆಹಲಿಗೆ ಹೋಗಿ ಬಂದ ಬಳಿಕ ಸಿಎಂ ಆಗೋ ಕನಸು ಹೊರಹಾಕಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದವರು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅಂತಿದ್ದಾರೆ. ಇದರ ಮಧ್ಯೆ ಡಿಕೆ ಶಿವಕುಮಾರ್ ಹೊಸ ದಾಳ ಉರುಳಿಸಿದ್ದಾರೆ. ಏನದು ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್. ಸಿಎಂ ಆಗಬೇಕು, ಅದಕ್ಕೆ ಕಾಂಗ್ರೆಸ್ನಲ್ಲೇ ಇರುತ್ತೇನೆ. ಏಕಾಏಕಿ ಸತೀಶ್ ಜಾರಕಿಹೊಳಿ ವರಸೇನೆ ಛೇ. ಮೊನ್ನೆಯಷ್ಟೇ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದ ಸತೀಶ್ ಜಾರಕಿಹೊಳಿ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಾಹುಕಾರ್, ಇಲ್ಲೇ ಅಧ್ಯಕ್ಷ, ಇಲ್ಲೇ ಮುಖ್ಯಮಂತ್ರಿ ಆಗೋದಕ್ಕೆ ಕಾಯುತ್ತಿದ್ದೇನೆ ಅಂತ ಹೇಳಿದ್ರು. ಆ ಮೂಲಕ ಹೈಕಮಾಂಡ್ ಭೇಟಿಯಾಗಿ ಬರ್ತಾ ಇದ್ದಂತೆ ಮತ್ತೆ ಸಿಎಂ ಆಗುವ ಕೆಲಸನ್ನ ಬಿಚ್ಚಿಟ್ಟಿದ್ದಾರೆ. ಹೌದು, ಕುಮಾರಸ್ವಾಮಿ ಜೊತೆ ಮಾತಾಡಿದ್ದೇನೆ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದೀವಿ. ಸೊ ಹಿಂದೆ ಒಂದ್ಸಾರಿ ಸಿಕ್ಕಾಗ ನಿಮ್ಮ ಇಲಾಖೆಯಿಂದ ನಮಗೇನಾರ ಬೆಳಗಾಂಗೆ ಉತ್ತರ ಕರ್ನಾಟಕ ಕೊಡುವಂಗಿದ್ರೆ ನಮಗೂ ಕೂಡ ಸಹಾಯ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಒಂದ್ಸರಿ ಡೆಲ್ಲಿಗೆ ಬನ್ನಿ, ಅಲ್ಲೇ ಡೀಟೇಲ್ ಆಗಿ ಇರ್ತೈತೆ, ಚರ್ಚೆ ಮಾಡ್ತೀವಿ, ನಮ್ಮಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರು. ಮೊನ್ನೆ ಕೂಡ ಅದನ್ನೇ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀವಿ. ಈಗಾಗಲೇ ಕಾಂಗ್ರೆಸ್ನ ಗಾಡಿ ಫುಲ್ ಆಗಿದೆ. ಯಾವ್ದಕ್ಕೆ ನೀವು ಹೇಳ್ಬೇಕು, ಯಾವ್ದಕ್ಕೆ ಕೇಳ್ಬೇಕು? ಈಗ 140 ಮಂದಿ ನಮ್ಮದೇ ಇಷ್ಟು ಫುಲ್ ಇದೆ ಗಾಡಿ. ಇನ್ನು ಅವ್ರಿಗೆ ಕೊಡ್ತಾರೆ, ಯಾಕೆ ಕೊಡ್ತಾರೆ, ಏನು ಕೊಡ್ತಾರೆ? ಅವ್ರು 14 ಜನ ತೋದು ಹೆಂಗೆ ಏನು ಮಾಡಬೇಕು? ಅದು ಪ್ರಶ್ನೆ ಬರ್ತಲ್ಲ. ಕಾಂಗ್ರೆಸ್ಸಿನಲ್ಲೇ ಅಧ್ಯಕ್ಷನಾಗುವೆ, ಸಿಎಂ ಆಗುವೆ, ಅದು ಉದ್ಭವ ಆಗೋಲ್ಲ. ನಾವು ಕಾಂಗ್ರೆಸ್ನಲ್ಲೇ ನಮ್ಮ ಭವಿಷ್ಯ ಓವರ್ಲೋಡೆಡ್ ಇದ್ರೂ ಭವಿಷ್ಯ ಇಲ್ಲೇ ಇದೆ. ನಾವು ಅಧ್ಯಕ್ಷರು ಇಲ್ಲೇ ಆಗಬೇಕು, ಮುಖ್ಯಮಂತ್ರಿ ಇಲ್ಲೇ ಆಗಬೇಕು, ಅದು ಬೇರೆ ಪ್ರಶ್ನೆ ಬರೋದು. ಹಿಂಗಾಗಿ ಬೇರೆ ಅವ್ರ ಸಪೋರ್ಟ್ ಕೇಳೋದ ಇಲ್ಲೇ ವೇಟಿಂಗ್ನಾಗ ಲಿಸ್ಟ್ ಆಗದೀವಿ, ವೇಟಿಂಗ್ನಾಗ ಕಾಯ್ತಾ ಇದ್ವಿ. ಸತೀಶ್ ಜಾರಕಿಹೊಳಿ ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಂತೆಯೇ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ಕಾಂಗ್ರೆಸ್ ಪದಾಧಿಕಾರಿಗಳ ಸಭೆಯ ಬೆನ್ನಲ್ಲೇ ಖರ್ಗೆ ಜೊತೆ ಮಾತಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೆಹಲಿಗೆ ಹೋಗಿ ಬಂದ ಬಳಿಕ ಸಿಎಂ ಆಗೋ ಕನಸು ಹೊರಹಾಕಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದವರು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅಂತಿದ್ದಾರೆ. ಇದರ ಮಧ್ಯೆ ಡಿಕೆ ಶಿವಕುಮಾರ್ ಹೊಸ ದಾಳ ಉರುಳಿಸಿದ್ದಾರೆ. ಏನದು ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್. ಸಿಎಂ ಆಗಬೇಕು, ಅದಕ್ಕೆ ಕಾಂಗ್ರೆಸ್ನಲ್ಲೇ ಇರುತ್ತೇನೆ. ಏಕಾಏಕಿ ಸತೀಶ್ ಜಾರಕಿಹೊಳಿ ವರಸೇನೆ ಛೇ.
ಮೊನ್ನೆಯಷ್ಟೇ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದ ಸತೀಶ್ ಜಾರಕಿಹೊಳಿ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಾಹುಕಾರ್, ಇಲ್ಲೇ ಅಧ್ಯಕ್ಷ, ಇಲ್ಲೇ ಮುಖ್ಯಮಂತ್ರಿ ಆಗೋದಕ್ಕೆ ಕಾಯುತ್ತಿದ್ದೇನೆ ಅಂತ ಹೇಳಿದ್ರು. ಆ ಮೂಲಕ ಹೈಕಮಾಂಡ್ ಭೇಟಿಯಾಗಿ ಬರ್ತಾ ಇದ್ದಂತೆ ಮತ್ತೆ ಸಿಎಂ ಆಗುವ ಕೆಲಸನ್ನ ಬಿಚ್ಚಿಟ್ಟಿದ್ದಾರೆ. ಹೌದು, ಕುಮಾರಸ್ವಾಮಿ ಜೊತೆ ಮಾತಾಡಿದ್ದೇನೆ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದೀವಿ. ಸೊ ಹಿಂದೆ ಒಂದ್ಸಾರಿ ಸಿಕ್ಕಾಗ ನಿಮ್ಮ ಇಲಾಖೆಯಿಂದ ನಮಗೇನಾರ ಬೆಳಗಾಂಗೆ ಉತ್ತರ ಕರ್ನಾಟಕ ಕೊಡುವಂಗಿದ್ರೆ ನಮಗೂ ಕೂಡ ಸಹಾಯ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಒಂದ್ಸರಿ ಡೆಲ್ಲಿಗೆ ಬನ್ನಿ, ಅಲ್ಲೇ ಡೀಟೇಲ್ ಆಗಿ ಇರ್ತೈತೆ, ಚರ್ಚೆ ಮಾಡ್ತೀವಿ, ನಮ್ಮಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರು. ಮೊನ್ನೆ ಕೂಡ ಅದನ್ನೇ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀವಿ. ಈಗಾಗಲೇ ಕಾಂಗ್ರೆಸ್ನ ಗಾಡಿ ಫುಲ್ ಆಗಿದೆ. ಯಾವ್ದಕ್ಕೆ ನೀವು ಹೇಳ್ಬೇಕು, ಯಾವ್ದಕ್ಕೆ ಕೇಳ್ಬೇಕು? ಈಗ 140 ಮಂದಿ ನಮ್ಮದೇ ಇಷ್ಟು ಫುಲ್ ಇದೆ ಗಾಡಿ. ಇನ್ನು ಅವ್ರಿಗೆ ಕೊಡ್ತಾರೆ, ಯಾಕೆ ಕೊಡ್ತಾರೆ, ಏನು ಕೊಡ್ತಾರೆ? ಅವ್ರು 14 ಜನ ತೋದು ಹೆಂಗೆ ಏನು ಮಾಡಬೇಕು? ಅದು ಪ್ರಶ್ನೆ ಬರ್ತಲ್ಲ. ಕಾಂಗ್ರೆಸ್ಸಿನಲ್ಲೇ ಅಧ್ಯಕ್ಷನಾಗುವೆ, ಸಿಎಂ ಆಗುವೆ, ಅದು ಉದ್ಭವ ಆಗೋಲ್ಲ. ನಾವು ಕಾಂಗ್ರೆಸ್ನಲ್ಲೇ ನಮ್ಮ ಭವಿಷ್ಯ ಓವರ್ಲೋಡೆಡ್ ಇದ್ರೂ ಭವಿಷ್ಯ ಇಲ್ಲೇ ಇದೆ. ನಾವು ಅಧ್ಯಕ್ಷರು ಇಲ್ಲೇ ಆಗಬೇಕು, ಮುಖ್ಯಮಂತ್ರಿ ಇಲ್ಲೇ ಆಗಬೇಕು, ಅದು ಬೇರೆ ಪ್ರಶ್ನೆ ಬರೋದು. ಹಿಂಗಾಗಿ ಬೇರೆ ಅವ್ರ ಸಪೋರ್ಟ್ ಕೇಳೋದ ಇಲ್ಲೇ ವೇಟಿಂಗ್ನಾಗ ಲಿಸ್ಟ್ನಾಗ ಅದೀವಿ, ವೇಟಿಂಗ್ನಾಗ ಕಾಯ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಂತೆಯೇ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ಕಾಂಗ್ರೆಸ್ ಪದಾಧಿಕಾರಿಗಳ ಸಭೆಯ ಬೆನ್ನಲ್ಲೇ ಖರ್ಗೆ ಜೊತೆ ಮಾತಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೆಹಲಿಗೆ ಹೋಗಿ ಬಂದ ಬಳಿಕ ಸಿಎಂ ಆಗೋ ಕನಸು ಹೊರಹಾಕಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದವರು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅಂತಿದ್ದಾರೆ. ಇದರ ಮಧ್ಯೆ ಡಿಕೆ ಶಿವಕುಮಾರ್ ಹೊಸ ದಾಳ ಉರುಳಿಸಿದ್ದಾರೆ. ಏನದು? ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್. ಸಿಎಂ ಆಗಬೇಕು, ಅದಕ್ಕೆ ಕಾಂಗ್ರೆಸ್ನಲ್ಲೇ ಇರುತ್ತೇನೆ. ಏಕಾಏಕಿ ಸತೀಶ್ ಜಾರಕಿಹೊಳಿ ವರಸೇನೆ ಛೇ. ಮೊನ್ನೆಯಷ್ಟೇ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದ ಸತೀಶ್ ಜಾರಕಿಹೊಳಿ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಾಹುಕಾರ್, ಇಲ್ಲೇ ಅಧ್ಯಕ್ಷ, ಇಲ್ಲೇ ಮುಖ್ಯಮಂತ್ರಿ ಆಗೋದಕ್ಕೆ ಕಾಯುತ್ತಿದ್ದೇನೆ ಅಂತ ಹೇಳಿದ್ರು. ಆ ಮೂಲಕ ಹೈಕಮಾಂಡ್ ಭೇಟಿಯಾಗಿ ಬರ್ತಾ ಇದ್ದಂತೆ ಮತ್ತೆ ಸಿಎಂ ಆಗುವ ಕೆಲಸನ್ನ ಬಿಚ್ಚಿಟ್ಟಿದ್ದಾರೆ. ಹೌದು, ಕುಮಾರಸ್ವಾಮಿ ಜೊತೆ ಮಾತಾಡಿದ್ದೇನೆ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದೀವಿ. ಸೊ ಹಿಂದೆ ಒಂದ್ಸಾರಿ ಸಿಕ್ಕಾಗ ನಿಮ್ಮ ಇಲಾಖೆಯಿಂದ ನಮಗೇನಾರ ಬೆಳಗಾಂಗೆ ಉತ್ತರ ಕರ್ನಾಟಕ ಕೊಡುವಂಗಿದ್ರೆ ನಮಗೂ ಕೂಡ ಸಹಾಯ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಒಂದ್ಸರಿ ಡೆಲ್ಲಿಗೆ ಬನ್ನಿ, ಅಲ್ಲೇ ಡೀಟೇಲ್ ಆಗಿ ಇರ್ತೈತೆ, ಚರ್ಚೆ ಮಾಡ್ತೀವಿ, ನಮ್ಮಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರು. ಮೊನ್ನೆ ಕೂಡ ಅದನ್ನೇ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀವಿ. ಈಗಾಗಲೇ ಕಾಂಗ್ರೆಸ್ನ ಗಾಡಿ ಫುಲ್ ಆಗಿದೆ. ಯಾವ್ದಕ್ಕೆ ನೀವು ಹೇಳ್ಬೇಕು, ಯಾವ್ದಕ್ಕೆ ಕೇಳ್ಬೇಕು? ಈಗ 140 ಮಂದಿ ನಮ್ಮದೇ ಇಷ್ಟು ಫುಲ್ ಇದೆ ಗಾಡಿ. ಇನ್ನು ಅವ್ರಿಗೆ ಕೊಡ್ತಾರೆ, ಯಾಕೆ ಕೊಡ್ತಾರೆ, ಏನು ಕೊಡ್ತಾರೆ? ಅವ್ರು 14 ಜನ ತೋದು ಹೆಂಗೆ ಏನು ಮಾಡಬೇಕು? ಅದು ಪ್ರಶ್ನೆ ಬರ್ತಲ್ಲ. ಕಾಂಗ್ರೆಸ್ಸಿನಲ್ಲೇ ಅಧ್ಯಕ್ಷನಾಗುವೆ, ಸಿಎಂ ಆಗುವೆ, ಅದು ಉದ್ಭವ ಆಗೋಲ್ಲ. ನಾವು ಕಾಂಗ್ರೆಸ್ನಲ್ಲೇ ನಮ್ಮ ಭವಿಷ್ಯ ಓವರ್ಲೋಡೆಡ್ ಇದ್ರೂ ಭವಿಷ್ಯ ಇಲ್ಲೇ ಇದೆ. ನಾವು ಅಧ್ಯಕ್ಷರು ಇಲ್ಲೇ ಆಗಬೇಕು, ಮುಖ್ಯಮಂತ್ರಿ ಇಲ್ಲೇ ಆಗಬೇಕು, ಅದು ಬೇರೆ ಪ್ರಶ್ನೆ ಬರೋದು. ಹಿಂಗಾಗಿ ಬೇರೆ ಅವ್ರ ಸಪೋರ್ಟ್ ಕೇಳೋದ ಇಲ್ಲೇ ವೇಟಿಂಗ್ನಾಗ ಲಿಸ್ಟ್ನಾಗ ಅದೀವಿ, ವೇಟಿಂಗ್ನಾಗ ಕಾಯ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಂತೆಯೇ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ಕಾಂಗ್ರೆಸ್ ಪದಾಧಿಕಾರಿಗಳ ಸಭೆಯ ಬೆನ್ನಲ್ಲೇ ಖರ್ಗೆ ಜೊತೆ ಮಾತಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.